18 ಅಂತ ಕೊಟ್ಟಿದ್ದಾನೆ. ಇಲ್ಲಿ ಟಿ ಎಮ್ ಮಾತ್ರ ವ್ಯಾಲ್ಯೂ ತಿರ್ಗಾ 12 ಹಾಕಿ ಅಂದರೆ 12 4 48 ಆಗುತ್ತೆ. ಈ 18 ಪ್ಲಸ್ 6 ಅಂತಂತಂದರೆ ಟೋಟಲ್ 24 ಆಗುತ್ತೆ. 24 ಪ್ಲಸ್ 12 ಅಂತಂತಂದರೆ ಅಲ್ಲಿ ಎಷ್ಟು 24 ಪ್ಲಸ್ 48 ಅಂತಂದರೆ ಕರೆಕ್ಟಾಗಿ ಎಕ್ಸಾಕ್ಟ್ಲಿ 12 ಆಗುತ್ತೆ. ಅಂದರೆ 12 6 72 ಅಂದರೆ 6ಇಂದ 72ನ ಡಿವೈಡ್ ಮಾಡಿದರೆ ಅಲ್ಲಿ ಎಷ್ಟು ಬರುತ್ತೆ ಅಂತಂತಂದರೆ 12 ಬರ್ತೈತೆ. ಅದೇ ರೀತಿ 1.5 5ನ ನೋಡಿ ಹಿಂಗೆ 1.5ನ 5ನ ಅಂತಂತಂದರೆ ಈ 1.5 ಇಂಟು 4 ಮಾಡಿ ಫಸ್ಟ್. 1.5 ಇಂಟು 4 ಅಂತಂತಂದರೆ ಎಷ್ಟಾಗುತ್ತೆ ಅಂತಂತಂದರೆ ಹತ್ತತ್ರ 4 1 4 4 5 20 ಅಂತಂದರೆ 4 5 20 2 + 6 ಆಗುತ್ತೆ. 6 ಪ್ಲಸ್ ಇಲ್ಲಿ 5 ಇರುತ್ತೆ. 5 + 1 ಅಂತಂತಂದರೆ ಟೋಟಲು 6 + 6 12 ಆಗುತ್ತೆ. 12 ಡಿವೈಡ್ ಬೈ 6 ಅಂತಂದರೆ 2 ಬರುತ್ತೆ ನೋಡಿ ಹಿಂಗೆ 2 ಬರುತ್ತೆ. ಅದೇ ರೀತಿ ಇಲ್ಲಿ ಎಷ್ಟಾಗುತ್ತೆ 4 8.5 + 10 ಇದೆ. ಅದೇ ರೀತಿ ನೀವು ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ 4 ಇಂಟು ಟಿ ಎಮ್ ಅಂತಂದರೆ ಇಲ್ಲಿ 8.5ನ ಇದನ್ನು ಮಾಡಿ ಹಂಗೆ ಸ್ವಲ್ಪ ಬ್ಲರ್ನೆಸ್ ಅಂತ ಅನಿಸ್ತದೆ. ಇವಾಗ ಸ್ವಲ್ಪ ಕ್ಲಾರಿಟಿ ಬಂತು ಅನಿಸುತ್ತೆ ನೋಡಿ. ಇಲ್ಲಿ 4 ನೋಡಿ ಇಲ್ಲಿ 4 ಅಂತ ಇದೆ ಹಂಗೇನೆ. ಇಲ್ಲಿ 8.5 ಅಂತ ಇದೆ. 8.5 ಮತ್ತು 10 ಅಂತ ಇದೆ ನೋಡಿ. ಇಲ್ಲಿ 8.5 ಅಂತಂದರೆ 8.5 ಇಂಟು 4 ಮಾಡಿ. ಇಲ್ಲಿ ಟಿ ಎಮ್ ವ್ಯಾಲ್ಯೂ ನೋಡಿ, ಇದು ಟಿ ಎಮ್ ವ್ಯಾಲ್ಯೂ ಅಂತಂದರೆ ಇಲ್ಲಿ ಯಾವುದದು ಎಕ್ಸಾಕ್ಟ್ಲಿ ಏನು ಅಂತಂತಂದರೆ ಟಿ ಎಮ್ ವ್ಯಾಲ್ಯೂ ಏನಂದರೆ 8.5 ಇಂಟು 4 ಮಾಡಿ ಪ್ಲಸ್ ಅದ್ರ ಜೊತೆಗೆ 10 ಪ್ಲಸ್ 4ನ ಪ್ರತಿಯೊಂದನ್ನು ಇದು ಮಾಡಿದರೆ ಏನು ಅಂತಂತಂದರೆ ಅದು ಟೋಟಲ್ ಎಷ್ಟಾಗುತ್ತೆ ಅಂತ ನೋಡಿ. ಟೋಟಲನ್ನು ಡಿವೈಡ್ ಬೈ 6 ಮಾಡಿ. ಡಿವೈಡ್ ಬೈ 6 ಮಾಡಿದಾಗ 8 ಬರುತ್ತೆ. ಡಿವೈಡ್ ಬೈ 6 ಮಾಡಿದಾಗ 8 ಬರುತ್ತೆ ಅಂತಂದರೆ ಹಂಗೇನೆ ಅಲ್ಲಿ ಎಲ್ಲಿ 8.5 ನೋಡಿ ಇಲ್ಲಿ 10 + 4 14 ಆಗುತ್ತೆ. 8.5 ಇಂಟು 4 ಅಂತಂದರೆ 4 32 32 8 ಅಂದರೆ 34 ಆಗುತ್ತೆ. 34 4 38 ಆಗುತ್ತೆ. 38 + 10 48 ಆಗುತ್ತೆ. 48 ಡಿವೈಡ್ ಬೈ 6 ಮಾಡಿದರೆ 48 ಡಿವೈಡ್ ಬೈ 6 ಅಂದರೆ 8 ಬರುತ್ತೆ ನೋಡಿ. 8 ಬರುತ್ತೆ ಹಾಗೇ ಅಲ್ವಾ, 8 ಬರುತ್ತೆ ಅಲ್ಲಿ ನೋಡಿ. ಅದೇ ರೀತಿ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಹೆಂಗೆ ಅಂದರೆ ಲಾಸ್ಟ್ ಒನ್ನು 14 ಅಂತ ಇದೆ ನೋಡಿ. 14 ಅಂದರೆ 14 4 68 ಅನಿಸುತ್ತೆ ಹಂಗೇನೆ. 68 + 24 + 10 ಅಂತಂತಂದರೆ 15 6 90 ಟೋಟಲ್ ನೋಡಿ. ಇದನ್ನು 14ನ್ನು ಟಿ ಎಮ್ಮನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, 24ನ್ನು ಟಿ ಪಿನ ಸಬ್ಸ್ಟಿಟ್ಯೂಟ್ ಮಾಡಿ, ಮತ್ತು 10ನ್ನು ಇಲ್ಲಿ ಟಿ ಒ ಹತ್ರ ಸಬ್ಸ್ಟಿಟ್ಯೂಟ್ ಮಾಡಿದರೆ ಟೋಟಲ್ಲು 90 ಆಗುತ್ತೆ. 90 ಡಿವೈಡ್ ಬೈ 6 ಅಂತಲೇ 15 ಬರುತ್ತೆ ನೋಡಿ. ಅಂದರೆ ಅದೇ ರೀತಿಯೇ ಇಲ್ಲಿ ಏನು ಅಂತಂದರೆ ಅದೇ ರೀತಿ ವೇರಿಯನ್ಸ್ ಅಂತಂತಂದರೆ ಇಲ್ಲಿ ವೇರಿಯನ್ಸನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂದರೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಟೈಮ್ ಎಲ್ಲನೂ ಫೈಂಡ್ ಔಟ್ ಮಾಡಿದ್ದ ಆದಮೇಲಕ್ಕೆ ಎಕ್ಸ್ಪೆಕ್ಟೆಡ್ ಟೈಮನ್ನು ಇಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದಾದ್ಮೇಲಕ್ಕೆ ಹಂಗೇನೆ ಎಕ್ಸ್ಪೆಕ್ಟೆಡ್ ಟೈಮನ್ನು ಇಲ್ಲಿ ನೋಡಿ. ಇಲ್ಲಿ ಏನಾಗುತ್ತೆ ವೇರಿಯನ್ಸ್ ಫಾರ್ ಈಚ್ ಆಕ್ಟಿವಿಟಿ ವಿನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ವಿ = σ² ಟಿ ಪಿ ಮೈನಸ್ ಟಿ ಒ ಡಿವೈಡ್ ಬೈ 6 ಅದನ್ನು ಹೋಲ್ ಸ್ಕ್ವೇರ್ ಮಾಡಬೇಕಂದ್ರೆ σ² ಬರಬೇಕು ಅಂತಂತಂದರೆ ವೇರಿಯನ್ಸನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ವೇರಿಯನ್ಸ್ ಫಾರ್ ಈಚ್ ಆಕ್ಟಿವಿಟಿ, ಸಾರಿ ಫಾರ್ ದ ಏನೋ ಡಿಸ್ಟರ್ಬೆನ್ಸಸ್ಸು ಇಲ್ಲಿ ನೋಡಿ. ಇಲ್ಲಿ ಸಾರಿ, ಇನ್ನು ಕಂಟಿನ್ಯೂಯೇಷನ್ ಮಾಡೋಣ ಆಯಿತಾ. ಇದನ್ನು ಕಂಟಿನ್ಯೂಯೇಷನ್ ಮಾಡೋಣ ನೋಡಿ. ಕಂಟಿನ್ಯೂಯೇಷನ್ ಅಂತಂದರೆ ಇಲ್ಲಿ ನೋಡಿ ವೇರಿಯನ್ಸ್ ಹೆಂಗಿದೆ. ವೇರಿಯನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಟಿ ಪಿ ಮೈನಸ್ ಟಿ ಒ ಅಂತ ನೋಡಿ. ಇಲ್ಲಿ ಟಿ ಪಿನ ಈ ಟಿ ಒನ ಟಿ ಪಿಯಿಂದ ಟಿ ಒನ ಮೈನಸ್ ಮಾಡ್ಕೋಬೇಕಾಗುತ್ತೆ. ಮೈನಸ್ ಮಾಡ್ಕೊಂಡು ಅದು ಬಂದಿರೋ ವ್ಯಾಲ್ಯೂಗೆ ಇದನ್ನು ಏನು ಮಾಡ್ಕೋಬೇಕು ಅಂತಂತಂದರೆ ಸ್ವಲ್ಪ ಏನು ಅಂತಂತಂದರೆ ಯಾವುದದು ಸ್ಕ್ವೇರ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ 21 ಇದೆ. ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಇದಾಗುತ್ತೆ.
ಕ್ಲೀನಾಗಿ ಕಾಣಿಸುತ್ತೆ ಏನಂತಂತ ಇದು ಇದ್ರದ್ದೇನಿಲ್ಲ ಹಂಗೇನೆ.